ನಮಸ್ಕಾರ. ಸರಿ ಹೋಗಿ ಸ್ನಾನ ಮಾಡಿ ಬಾ ವೇದ ಎಂದ ಶೀಲಳನ್ನೇ ನೋಡಿದಳು. 8 ತಿಂಗಳ ಬಸುರಿ ಧರಿಸಿದ ಕಾಟನ್ ಚೂಡಿದಾರ್ನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಕಟ್ ಮಾಡಿದ ಕೂದಲು, ಕತ್ತಿನಲ್ಲಿದ್ದ ಸಣ್ಣ ಮಂಗಳಸೂತ್ರ ಅವಳಿಗೆ ವಿಶೇಷ ಕಲೆ ಕೊಟ್ಟಿತ್ತು. ದೀಪಕ್ನನ್ನು ತನ್ನೆಡೆಗೆ ಸೆಳೆಯುವುದು ಅಷ್ಟು ಸುಲಭವಲ್ಲ ಎನಿಸಿತು. ಸ್ನಾನ ಮಾಡಿ ಬಂದವಳು ಟ್ರ್ಯಾಕ್ ಪ್ಯಾಂಟ್, ಸ್ಲೀವ್ಲೆಸ್ ಶರ್ಟ್ ಧರಿಸಿ ಬಂದವಳನ್ನು ಒಮ್ಮೆ ನೋಡಿದ ಶೀಲಾ, ಪರವಾಗಿಲ್ಲ, ವೇದ ಬಹಳ ಬದಲಾಗಿದ್ದಾಳೆ. ಅಮ್ಮ ಇದ್ದಾಗಿನ ವೇದಳಿಗೂ ಇವಳಿಗೂ ಬಹಳ ವ್ಯತ್ಯಾಸವಿದೆ ಎಂದುಕೊಂಡಳು. ಅಕ್ಕನ ಅಭಿರುಚಿ ವೇದಾಗೆ ಬಹಳ ಇಷ್ಟವಾಗಿತ್ತು. ಮನೆಯನ್ನು ಬಹಳ ಚೆನ್ನಾಗಿ ಅಲಂಕರಿಸಿದ್ದಳು. ಅಡುಗೆ ಮನೆಯಂತೂ ಬಹಳವೇ ನೀಟಾಗಿತ್ತು. ಅಷ್ಟರಲ್ಲಿ ದೀಪಕ್ ಫ್ರೆಶ್ ಆಗಿ ಬಂದ. ತೊಟ್ಟಿದ್ದ ಬರ್ಮುಡ ಮೇಲೆ ಬನಿಯನ್ ಧರಿಸಿತ್ತು. ಬಹಳ ಫ್ರೆಶ್ ಆಗಿ ಕಾಣುತ್ತಿದ್ದ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಪದಾರ್ಥಗಳನ್ನು ಪಿಂಗಾಣಿ ಪಾತ್ರೆಗಳಲ್ಲಿ ನೀಟಾಗಿ ಜೋಡಿಸಿ 3 ಪ್ಲೇಟ್ಗಳನ್ನು ಬೋರಲು ಹಾಕಿದ್ದಳು. ಭಾವ ಕುರ್ಚಿಯಲ್ಲಿ ಕುಳಿತು ಪ್ಲೇಟ್ ತಿರುಗಿಸಿಕೊಂಡಾಗ ತಾನೂ ಹಾಗೆ ಮಾಡಿದಳು ವೇದ. ತಾನೂ ಕುರ್ಚಿಯಲ್ಲಿ ಕುಳಿತ ಶೀಲಾ, ನಿನಗೇನು ಬೇಕೋ ಬಡಿಸ್ಕೋ ವೇದ ಎನ್ನುತ್ತಾ ದೀಪಕ್ ತಟ್ಟೆಗೆ ಚಪಾತಿ ಪಲ್ಯ ಬಡಿಸಿ ತನ್ನ ತಟ್ಟೆಗೆ 2 ಚಪಾತಿ ಪಲ್ಯ ದಾಲ್ ಬಡಿಸಿಕೊಂಡಳು ಶೀಲಾ. ವೇದ ತಾನು ತನ್ನ ತಟ್ಟೆಗೆ ಚಪಾತಿ ಪಲ್ಯ ಬಡಿಸಿಕೊಂಡಳು. ಸಲಾಡ್ ತಗೊಳ್ಳೆ ಎನ್ನುತ್ತಾ ಶೀಲಾ ನೀಟಾಗಿ ಹಚ್ಚಿದ ಸೌತೆಕಾಯಿ ಕ್ಯಾರೆಟ್ ಬಡಿಸಿದಳು. ಶೀಲಾ ಹಾಗೂ ದೀಪಕ್ ಮಾತನಾಡುತ್ತಾ ಊಟ ಮಾಡುವಾಗ ವೇದ ಬರೀ ಪ್ರೇಕ್ಷಕಳಾಗಿದ್ದಳು. ಊಟ ಮುಗಿಸಿ ಗಂಡ ಹೆಂಡತಿ ಸೇರಿಯೇ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದರು. ವೇದಾಳಿಗೆ ಏನು ಮಾಡಬೇಕು ಎಂದು ತಿಳಿಯದಾಗಿತ್ತು. ವೇದ, ನೀನು ಹೋಗಿ ಮಲಗು, ನಾವು ವಾಕಿಂಗ್ ಹೋಗಿ ಬರುತ್ತೇವೆ, ನಾವು ಲಾಕ್ ಮಾಡಿಕೊಂಡು ಹೋಗುತ್ತೇವೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಇಬ್ಬರು ಬಾಗಿಲು ಇಳಿದುಕೊಂಡು ಹೋದಾಗ ತನ್ನನ್ನು ಕರೆಯಬಹುದಿತ್ತಲ್ಲವೇ ಎಣಿಸಿ ವೇದಳಿಗೆ ಬೇಸರವಾಯಿತು. ಜೊತೆಗೆ ದೀಪಕ್ ಮೇಲೆ ಸಿಟ್ಟು ಬಂದಿತು. ದೀಪಕ್ ಅಂತೂ ಶೀಲಾಳ ಮುಂದೆ ಬಾಯೇ ಕಳೆದುಕೊಂಡ ಹಾಗಿದ್ದಾರೆ. ಇರಲಿ, ನನಗೂ ಒಂದು ಕಾಲ ಬರುತ್ತದೆ ಎನ್ನುತ್ತಾ ಮನೆಯನ್ನು ಒಂದು ಸುತ್ತು ನೋಡಿದಳು. ದೀಪಕ್ ಶೀಲಾರ ಬೆಡ್ರೂಮ್ ಅಂತೂ ಬಹಳ ಸುಂದರವಾಗಿತ್ತು. ಬಾಲ್ಕನಿಯಲ್ಲಿನ ಪುಟ್ಟ ಸಿಟ್ಟಿಂಗ್, ದೊಡ್ಡ ದೊಡ್ಡ ವಾರ್ಡ್ರೋಬ್ಗಳು ತೆರೆಯಲು ಆಗಲಿಲ್ಲ. ನಿಲುವು ಕನ್ನಡಿಯ ಮುಂದೆ ಇರಿಸಿದ್ದ ಬೆಲೆಬಾಳುವ ಕಾಸ್ಮೆಟಿಕ್ಸ್, ಸ್ಟೂಲ್ ಮೇಲೆ ಇರಿಸಿದ ರಾತೆಯನ್ನು ತಬ್ಬಿಕೊಂಡು ನಿಂತಿರುವ ಕೃಷ್ಣ, ಗೋಡೆಯನ್ನು ಅಲಂಕರಿಸಿದ ಅವರಿಬ್ಬರ ಚಂದದ ಫೋಟೋಗಳು, ಹೂದಾನಿಯಲ್ಲಿ ಆಗತಾನೆ ಅರಳುತ್ತಿದ್ದ ಸುಗಂಧರಾಜ ಹೂವಿನ ಗೊಂಚಲು ಫ್ರೆಶ್ ಆಗಿ ಕಂಡಿತ್ತು. ಅಕ್ಕ ಬಹಳ ರಸಿಕಳು, ಅದಕ್ಕೆ ಭಾವ ಅವಳನ್ನು ಓಲೈಸುವುದು. ಅದಕ್ಕೆ ಇರಬೇಕು, ಅವಳು ಒಮ್ಮೆಯೂ ತವರಿಗೆ ಬರಲು ಇಷ್ಟಪಡುತ್ತಿರಲಿಲ್ಲ. ಭಾವನಿಗೆ ಒಳ್ಳೆಯ ಸಂಬಳ, ಪೊಸಿಷನ್ ಎಲ್ಲವೂ ಇದೆ. ಜೊತೆಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ. ಅವಳದೇ ರಾಜ್ಯ. ಇಂಥ ಅದೃಷ್ಟವಿದ್ದಾಗ ಯಾರಿಗೆ ತಾನೇ ತವರಿನವರನ್ನು ನೋಡಬೇಕೆನ್ನುವ ಆಸೆ ಇರುತ್ತೆ ಎನಿಸಿ ನಿಡಿದಾದ ನಿಟ್ಟುಸಿರು ಬಿಟ್ಟು ಪಕ್ಕದ ಕೋಣೆಗೆ ಬಂದಳು. ಇದು ಮಕ್ಕಳಿಗಾಗಿ ಇರಬೇಕು ಎಂದುಕೊಂಡಳು. ನೇರ ತನ್ನ ಕೋಣೆಗೆ ಬಂದವಳು ಮನದಲ್ಲೇ ಒಂದು ನಿರ್ಧಾರ ಮಾಡಿದಳು. ಹೇಗಾದರೂ ಮಾಡಿ ಭಾವನನ್ನು ನನ್ನಂತೆ ಮಾಡಿಕೊಳ್ಳಬೇಕು. ಶೀಲಳಿಗಿಂತ ಸುಂದರ ದೇಹ ಹೊಂದಿರುವ ನನ್ನನ್ನು ಬಿಟ್ಟು ಬಿಳಿ ತೊಗಲಿನವಳಲ್ಲಿ ಏನು ಸುಖವಿಲ್ಲ ಎಂಬುದು ಅವರಿಗೆ ಅರಿವಾಗಬೇಕು. ನನಗೆಂದು ಗೊತ್ತಾಗಿರುವ ಸೋದರತ್ತೆ ಮಗ, ಆ ವಿನೋದ ನರಪೇತಾಳ, ಗೌರ್ಮೆಂಟ್ ಜಾಬ್, ಅವನನ್ನು ಕಟ್ಟಿಕೊಂಡು ಅತ್ತೆಯ ಕೈಗಳಿಗೆ ಯಾರು ಸಾಯ್ತಾರೆ? ದೀಪಕ್ ಭಾವ ಆದರೆ ಇಂಜಿನಿಯರ್, ಒಳ್ಳೆಯ ಸಂಬಳ, ನೋಡೋಕ್ಕೆ ಸ್ಮಾರ್ಟ್ ಆಗಿದ್ದಾರೆ. ಈ ವಿಷಯದಲ್ಲಿ ಆತುರ ಪಡದೆ ನಿಧಾನವಾಗಿ ನನ್ನ ಕೆಲಸ ಸಾಧಿಸಿಕೊಳ್ಬೇಕು. ಶೀಲಕ್ಕನಿಗೆ ಸ್ವಲ್ಪವೂ ಸಂಶಯ ಬರಬಾರ್ದು. ಹಾಗೆ ಮಾಡಬೇಕು. ಮೊದಲು ಅಕ್ಕ ಹೇಳಿದಂತೆಯೇ ಕೇಳಿಕೊಂಡು ಇರಬೇಕು. ಬಾಣಂತಿ ಆದಮೇಲೆ ನನ್ನ ವರಸೆ ತೋರಿಸಬೇಕು ಎಂದುಕೊಂಡಾಗ ಮನಸ್ಸಿಗೆ ಸಮಾಧಾನವಾಯಿತು. ಮರುದಿನ ಅವಳು ಹೇಳುವ ಹೊತ್ತಿಗಾಗಲೇ ಗಂಡ ಹೆಂಡತಿಯರು ಎದ್ದು ಚಹಾ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತಿದ್ದರು. ತಾನೂ ಬ್ರಷ್ ಮಾಡಿ ಮುಖ ತೊಳೆದು ಅಲ್ಲಿಗೆ ಬಂದವಳು, ಅಕ್ಕ, ತಿಂಡಿಗೆ ಏನು ಮಾಡಲಿ ಎಂದು ಕೇಳಿದಳು. ನಾನು ಮಾಡ್ತೀನಿ, ನೀನು ಬೇಡ ವೇದ. ಇವತ್ತು ನನ್ನ ಜೊತೆಗೆ ಇದ್ದು ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊ. ನಾಳೆ ನೀನೇ ಮಾಡುವೆಯಂತೆ. ಬಾ ಕೂತ್ಕೋ, ನಿನಗೂ ಟೀ ತರ್ತೀನಿ ಎಂದಳು ಶೀಲಾ. ಶೀಲಾ ಹೋಗಿ ಬಿಸಿ ಚಹಾ ತಂದು ಕೊಟ್ಟಳು. ಚಹಾ ಬಹಳ ಚೆನ್ನಾಗಿತ್ತು. ಅಕ್ಕ, ಟೀ ತುಂಬ ಚೆನ್ನಾಗಿದೆ ಎಂದಳು. ನಿನಗೆ ಕಾಫಿ ಬೇಕು ಅನಿಸುತ್ತೆ ಅಲ್ವಾ? ದೀಪಕ್ ನಾಳೆ ಕಾಫಿ ಪೌಡರ್ ತರ್ತಾರೆ. ನಾಳೆ ನೀನೇ ಕಾಫಿ ಬೆರೆಸಿ ಕೊಡುವೆಯಂತೆ. ನೀನು ಸ್ನಾನ ಮಾಡಿ ಬಾ, ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಎಂದು ಒಳಗೆ ಹೋದಳು ಶೀಲಾ. ಪೇಪರ್ ಓದುತ್ತಿದ್ದ ದೀಪಕ್, ವೇದ, ಚೆನ್ನಾಗಿ ನಿದ್ದೆ ಬಂತಾ ಎಂದು ಕೇಳಿದ. ಬಾವಾ, ನನಗೆ ಎಲ್ಲಿದ್ದರೂ ನಿದ್ದೆ ಬರುತ್ತೆ ಎಂದಳು. ಇವತ್ತು ಅಕ್ಕನ ಜೊತೆ ಹೋಗಿ ನಮ್ಮ ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡು ಬಾ. ಸರಿ ಬಾವಾ ಎನ್ನುತ್ತಾ ಎದ್ದು ಹೋದಳು. ದೀಪಕ್ ಹೆಂಡತಿಗೆ ಏನು ಹೇಳಿದನೋ ಏನೋ, ಶೀಲಾಳಲ್ಲಿ ಕೊಂಚ ಬದಲಾವಣೆ ಆಗಿತ್ತು. ಅಡುಗೆ ಮನೆಗೆ ಹೋಗಿ ಅವಳು ಬೇಡವೆಂದರೂ ಕೇಳದೆ ಅವಳಿಗೆ ತರಕಾರಿ ಹೆಚ್ಚಿಕೊಟ್ಟು
ಸಹಾಯ ಮಾಡಿ ನಂತರ ಸ್ನಾನ ಮುಗಿಸಿಕೊಂಡು ಹೊರಗೆ ಬಾರದೆ ಒಳಗೆಯೇ ಇದ್ದಳು. ದೀಪಕ್ ಆಫೀಸ್ಗೆ ಹೋದ ಮೇಲೆ ಶೀಲಾ ಅವಳನ್ನು, ವೇದ ಏನು ಮಾಡ್ತಿದ್ಯಾ, ಬಾ ನಾವು ತಿಂಡಿ ತಿನ್ನೋಣ, ನಿಮ್ಮ ಬಾವ ಆಫೀಸ್ಗೆ ಹೋಗಿ ಆಯಿತು ಎಂದಾಗ ಹೊರಗೆ ಬಂದ ವೇದಾಳನ್ನು ನೋಡಿ ಶೀಲಾಗೆ ಸಮಾಧಾನವಾಗಿತ್ತು. ವೇದ ಮುಂಬೈಗೆ ಬಂದು ಆಗಲೇ 1 ವಾರ ಕಳೆದಿತ್ತು. ಶೀಲಾ ಅವಳಿಗೆ ಹತ್ತಿರದಲ್ಲಿದ್ದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದಳು. ಹಾಗೆಯೇ ಮಾರ್ಕೆಟ್ ಪ್ಲೇಸ್ ಎಲ್ಲವನ್ನು ತೋರಿಸಿಕೊಂಡು ಬಂದಳು. ದೀಪಕ್ ಭಾನುವಾರ ಇಬ್ಬರನ್ನು ಸಿದ್ಧಿವಿನಾಯಕ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ, ಜೂ ಬೀಚ್ ಎಲ್ಲವನ್ನು ತೋರಿಸಿಕೊಂಡು ಬಂದ. ವೇದ ಸಹ ಅವರಿಬ್ಬರ ನಡುವೆ ಹೆಚ್ಚಾಗಿ ಬೆರೆಯದೆ ಇರುತ್ತಿದ್ದದ್ದು ಶೀಲಾಗೆ ಸಮಾಧಾನ ತಂದಿತ್ತು. ಲೀಲಕ್ಕ ಹೇಳಿದಂಥ ಸ್ವಭಾವ ವೇದಳಲ್ಲಿ ಇಲ್ಲ. ಪಾಪ, ತನಗಾಗಿ ಓದುವುದನ್ನು ಬಿಟ್ಟು ಬಂದಿದ್ದಾಳೆ. ಜೊತೆಗೆ ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾಳೆ. ತನ್ನ ಬಗ್ಗೆ ವಿಪರೀತ ಕಾಳಜಿ ತೋರಿಸ್ತಾಳೆ. ಇದಕ್ಕಿಂತ ಇನ್ನೇನು ಬೇಕು? 4 ತಿಂಗಳು ಕಳೆದರೆ ಊರಿಗೆ ಹೋಗಿಬಿಡ್ತಾಳೆ. ಅವಳು ಇಲ್ಲಿ ಇರುವವರೆಗೂ ಚೆನ್ನಾಗಿ ನೋಡಿಕೊಂಡು ಅವಳು ಹೋಗುವಾಗ 1-2 ಡ್ರೆಸ್ ಹಾಗೂ ತನ್ನದೇ 1-2 ಪಾರ್ಟಿವೇರ್ ಸೀರೆಗಳನ್ನು ಕೊಟ್ಟರಾಯಿತು ಎಂದುಕೊಂಡಳು. ವೇದ ಬೆಳಿಗ್ಗೆ ಬೇಗ ಎದ್ದು ತಾನೇ ಚಹಾ ಮಾಡಿ ದಂಪತಿಗಳಿಗೆ ಕೊಡುತ್ತಿದ್ದಳು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ, ಸಂಜೆ ತಿಂಡಿ ಎಲ್ಲವನ್ನೂ ತನಗೆ ತಿಳಿದ ಹಾಗೆ ಮಾಡಿಕೊಡುತ್ತಿದ್ದಳು. ತಾನೇ ಅಕ್ಕನೊಂದಿಗೆ ಹೊರಗೆ ಹೋಗಿ ಅವಳಿಗೆ ಇಷ್ಟವಾದ ಸೀರೆ ಕೊಡಿಸಿ ಕರೆತಂದು ಸಿಹಿ ಅಡುಗೆ ಮಾಡಿ ದಂಪತಿಗಳನ್ನು ಕೂರಿಸಿ ಊಟ ಬಡಿಸಿದಳು. ಇಬ್ಬರಿಗೂ ಬಹಳ ಸಂತೋಷವಾಯಿತು. ಶೀಲಾಳಿಗೆ ದಿನ ತುಂಬಿ ಅವಳಿಗೆ ಹೆರಿಗೆ ನೋವು ಬಂದಾಗ ತಾನೇ ಜೀರಿಗೆ ಕಷಾಯ ಮಾಡಿಕೊಟ್ಟಳು. ನೋವು ಮತ್ತಷ್ಟು ಹೆಚ್ಚಾದಾಗ ಭಾವನಿಗೆ ಫೋನ್ ಮಾಡಿ ಅವಳನ್ನು ಭಕ್ತಿ ವೇದಾಂತ್ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಅವಳನ್ನು ಪರೀಕ್ಷಿಸುತ್ತಿದ್ದ ಡಾಕ್ಟರ್ ಯೋಗಿನಿಗೆ ಮೊದಲೇ ಫೋನ್ ಮಾಡಿದ್ದರಿಂದ ಅವರು ಬಂದಿದ್ದರು. ಅವಳನ್ನು ಕೂಡಲೇ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದರು. ಅವಳಿಗೆ ಸಿಸರಿನ್ ಮಾಡಬೇಕಾಗಿ ಬಂದಿತ್ತು. ಅಷ್ಟರಲ್ಲಿ ದೀಪಕ್ ಬಂದಿದ್ದ. ಅವನನ್ನು ನೋಡಿದವಳೆ ಬಾವಾ ಎಂದು ತಬ್ಬಿಕೊಂಡು ಹತ್ತೇ ಬಿಟ್ಟಳು. ಅವಳ ಬೆನ್ನು ಸವರುತ್ತಾ, ಸಿಸರಿನ್ ಎಂದ ಕ್ಷಣ ಜೀವಕ್ಕೇನೂ ಭಯವಿಲ್ಲ. ನಾನು ಇಲ್ಲದಿದ್ದರೂ ಇಷ್ಟೆಲ್ಲ ನಿಭಾಯಿಸಿದ್ದಿ, ಇನ್ನೇಕೆ ಭಯ, ಹುಚ್ಚು ಹುಡುಗಿ ಎಂದು ಸಮಾಧಾನಪಡಿಸಿ ಅವಳ ಮುಗ್ಧತೆಯನ್ನು ಕಂಡು ಪ್ರೀತಿಯಿಂದ ತಬ್ಬಿಕೊಂಡಿದ್ದ. ವೇದಾಳಿಗೆ ಒಳಗೊಳಗೆ ನಗು ಬಂದಿತ್ತು. ಇದೇ ಅವಕಾಶಕ್ಕೆ ನಾನು ಕಾಯುತ್ತಿದ್ದೆ ಬಾವಾ. ಇನ್ನು ಮೇಲೆ ನಿಮ್ಮ ಎಲ್ಲ ಅಟ್ರಾಕ್ಷನ್ ನನ್ನ ಕಡೆಗೆ ಎಂದು ಮನದಲ್ಲಿಯೇ ಅಂದುಕೊಂಡಳು. ಅವನಿಂದ ದೂರಾಗಿ ಸಾರಿ ಬಾವಾ ಎಂದು ಪಕ್ಕದಲ್ಲೇ ನಿಂತಳು. ಬಾ, ನೀನೇನು ತಿಂದಿಲ್ಲ ಅನಿಸುತ್ತೆ, ಚಹಾ ಆದರೂ ಕುಡಿದು ಬರೋಣ ಎಂದು ಅವಳ ಕೈ ಹಿಡಿದೇ ಕರೆದುಕೊಂಡು ಹೋದ. ಅವರು ವಾಪಸ್ ಬಂದಾಗ ಎದುರಿಗೆ ಬಂದ ನರ್ಸ್, ಡೆಲಿವರಿ ಆಯಿತು, ಗಂಡು ಮಗು, ಪೇಷಂಟ್ಗೆ ಇನ್ನೂ ಜ್ಞಾನ ಬಂದಿಲ್ಲ ಎಂದು ಹೇಳಿದಳು. ವೇದ, ಇದೆಲ್ಲ ನಿನ್ನಿಂದಲೇ ಆಗಿತ್ತು. ನೀನು ನಮ್ಮ ಮನೆಗೆ ಕಾಲಿಟ್ಟ ಗಳಿಗೆ ಎಷ್ಟು ಚೆನ್ನಾಗಿದೆ ನೋಡು. ಥ್ಯಾಂಕ್ಸ್ ವೇದ ಎಂದು ದೀಪಕ್ ಅವಳ ಕೈಗುಲುಕಿದ್ದ. ಬಾವಾ, ನನಗೆ ಪಾರ್ಟಿ ಕೊಡಿಸ್ಬೇಕು. ಶ್ಯೂರ್, ಖಂಡಿತ ಕೊಡಿಸ್ತೇನೆ, ತಾಳು ಮಾವನಿಗೆ ಫೋನ್ ಮಾಡಿ ಬರ್ತೇನೆ ಎಂದು ಹೇಳಿ ಮಾವನಿಗೆ ಫೋನ್ ಮಾಡಿದ. ನರ್ಸ್ ಮಗುವನ್ನು ತಂದು ತೋರಿಸಿದಳು. ಆ ಪುಟ್ಟ ಮಗುವನ್ನು ಎತ್ತಿಕೊಂಡ ವೇದ ಸಂತೋಷದಿಂದ, ತಗೊಳ್ಳಿ ಬಾವಾ, ನಿಮ್ಮ ಮಗ ಎಲ್ಲ ನಿಮ್ಮ ಹಾಗೆಯೇ ಇದ್ದಾನೆ ಎನ್ನುತ್ತಾ ಭಾವನ ಕೈಗೆ ಮಗುವನ್ನು ಕೊಟ್ಟಳು. ದೀಪಕ್ಗಂತೂ ತಾಳಲಾರದ ಸಂತೋಷವಾಗಿತ್ತು. ಮುದ್ದಾದ ಕುಲದೀಪಕನನ್ನು ಎತ್ತುಕೊಟ್ಟ ಹೆಂಡತಿಯನ್ನು ನೋಡುವ ಆಸೆಯಾಗಿತ್ತು. ತನ್ನೆಲ್ಲ ಗೆಳೆಯರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ. ಅದಾಗಲೇ ಪರಿಚಯವಾಗಿದ್ದ ಅಕ್ಕನ ಗೆಳತಿಯರಿಗೆಲ್ಲ ವೇದಾಳೆ ವಿಷಯ ತಿಳಿಸಿದ್ದಳು. ಶೀಲಾಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದಾಗ ಹೆಂಡತಿಯ ಬಳಿ ಕುಳಿತು ಅವಳನ್ನು ಅಪ್ಪಿಕೊಂಡು ಅವಳ ಹಣೆಗೆ ಮುತ್ತಿಟ್ಟು, ನೋಡು ನಮ್ಮ ಮಗ ಎಷ್ಟು ಮುದ್ದಾಗಿದ್ದಾನೆ ಎಂದು ಖುಷಿಯಿಂದ ಹೇಳಿದ. 5 ದಿನಗಳ ನಂತರ ಶೀಲಾ ಮಗುವಿನೊಂದಿಗೆ ಬಂದಾಗ ವೇದ ಆರತಿ ಬೆಳಗಿ ಸ್ವಾಗತಿಸಿದಳು. ಅವಳ ರೂಮನ್ನು ಚೆನ್ನಾಗಿ ಅಲಂಕರಿಸಿದಳು. ದೀಪಕ್ಕಾಗಿ ಮತ್ತೊಂದು ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ್ದಳು. ಶೀಲಾಳಿಗೆ ಅವಳು ಮಾಡಿದ ವ್ಯವಸ್ಥೆ ಕಂಡು ತೃಪ್ತಿಯಾಗಿತ್ತು. ಕೆಲಸದವಳ ಸಹಾಯದಿಂದ ಮಗು ಬಾಣಂತಿಗೆ ಸ್ನಾನ ಮಾಡಿಸಿಕೊಟ್ಟು ಊಟ ಕೊಟ್ಟು ಮಲಗಿಸಿದಳು. ವೇದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದದನ್ನು ನೋಡಿ ಶೀಲಾಗೆ ಬಹಳ ತೃಪ್ತಿಯಾಗಿತ್ತು. ವೇದಾಳ ಗಮನ ದೀಪಕ್ನತ್ತ ಹರಿದಿತ್ತು. ಅವನಿಗೆ ಊಟ ತಿಂಡಿ ಬಡಿಸುವಾಗ ಬೇಕೆಂದೇ ಅವನ ತೀರ ಸನಿಹಕ್ಕೆ ಹೋಗುತ್ತಿದ್ದಳು. ಹೆಂಡತಿಯಿಂದ ದೂರವೇ ಇದ್ದವನಿಗೆ ಕಲ್ಲಿನಲ್ಲಿ ಕಡಿದಿಟ್ಟಂತಹ ಅವಳ ರೂಪ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಆಕರ್ಷಕವಾಗತೊಡಗಿತು. ಅವನು ಅವಳಿಗಾಗಿ ಏನಾದರೊಂದು ಗಿಫ್ಟ್ ತರತೊಡಗಿದ. ಕ್ರಮೇಣ ವೇದ ಅವನನ್ನು ತನ್ನೆಡೆಗೆ ಸೆಳೆಯುವುದರಲ್ಲಿ ಯಶಸ್ವಿಯಾಗಿ ಬಿಟ್ಟಳು. ಶೀಲಾಗೆ ಇದರ ಬಗ್ಗೆ ಕೊಂಚವೂ ಸುಳಿವು ಸಿಗದಂತೆ ಇಬ್ಬರು ಎಚ್ಚರಿಕೆ ವಹಿಸಿದರು. ದೀಪ
ದೀಪಕ್ಗೆ ಅವಳ ಸಾಂಗತ್ಯ ಹುಚ್ಚು ಹಿಡಿಸುತ್ತಿತ್ತು. ದಿನ ಕ್ರಮೇಣ ಅವನು ಅವಳನ್ನು ಬಿಟ್ಟಿರಲು ಆಗದಂತಾಗಿತ್ತ. ವೇದ ಶೀಲಳ ಹಾರೈಕೆಯನ್ನು ಚೆನ್ನಾಗಿ ಮಾಡುತ್ತಾ ಮಗುವಿನ ಬಗ್ಗೆಯೂ ಕಾಳಜಿ ವಹಿಸುತ್ತಿದ್ದಳು. ದೀಪಕ್ ಸಹ ಹೆಂಡತಿಗೆ ತಮ್ಮಿಬ್ಬರ ವ್ಯವಹಾರದ ಬಗ್ಗೆ ಅರಿವಾಗದಂತೆ ನೋಡಿಕೊಳ್ಳುತ್ತಿದ್ದ. ಮಗುವಿಗೆ 3 ತಿಂಗಳು ತುಂಬಿತ್ತು. ಈಗ ಶಿಲ್ಪ ಎದ್ದು ಓಡಾಡುತ್ತಾ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳತೊಡಗಿದಳು. ವೇದ ಬೇಡ ಎಂದು ಅಡ್ಡು ಮಾಡಿದಾಗ, ಬೇಡ ವೇದ, ನೀನು ಎಷ್ಟು ಅಂತ ಮಾಡ್ತೀಯ? 3 ತಿಂಗಳು ನನ್ನನ್ನು ಅಲುಗಾಡಲು ಬಿಡದಂತೆ ನೋಡಿಕೊಂಡಿದ್ಯ. ಇನ್ನು ನಾನು ನನ್ನ ಮಗುವಿಗೆ ಕೆಲಸವನ್ನಾದರೂ ಮಾಡಲು ಬಿಡು ಎಂದಾಗ ವೇದ ಸುಮ್ಮನಾದಳು. ಶೀಲಾಗೆ ಈಗ ಗಂಡನ ಹತ್ತಿರವೇ ಮಲಗುವ ಆಸೆ ಆಗುತ್ತಿತ್ತು. ಅವಳು, ದೀಪಕ್, ನೀವು ಯಾಕೆ ಇಲ್ಲಿಯೇ ಮಲಗಬಾರದು ಎಂದಳು. ಬೇಡ ಚಿನ್ನ, ನಿನಗೆ ಸಿಸೇರಿಯನ್ ಆಗಿದೆ. ಇನ್ನು ಸ್ವಲ್ಪ ದಿನ ಕಳೆಯಲಿ. ನಾವಿಬ್ಬರು ಜೀವನ ಪೂರ್ತಿಯಾಗಿ ಜೊತೆಗೆ ಇರೋದು, ಮಲಗುವುದು ಇದ್ದೇ ಇದೆ. ಮಧ್ಯೆ ಮಗು ಎದ್ದು ಹತ್ತರೆ ನನಗೆ ಇರಿಸು ಮುರುಸಾಗುತ್ತೆ. ವೇದ ಹೋಗಲಿ, ಆಮೇಲೆ ನಮ್ಮ ಜೀವನ ಹೊಸದಾಗಿ ಶುರು ಮಾಡೋಣ ಎಂದಾಗ ಬೇರೆ ದಾರಿ ಕಾಣದೆ ಸುಮ್ಮನಾಗಿದ್ದಳು. ಈಗ ಶೀಲಾಳಿಗೆ ವೇದಾಳ ಇರುವಿಕೆ ಇಷ್ಟವಾಗುತ್ತಿರಲಿಲ್ಲ. ಆದರೂ ಮಗುವಿನ ನಾಮಕರಣದ ನಂತರ ಕಳಿಸಿಬಿಡೋಣ ಎಂದುಕೊಂಡಳು. ಲೀಲಾ ಆಗಾಗ ಫೋನ್ ಮಾಡಿ, ಇನ್ನೆಷ್ಟು ದಿನ ಅಂತ ಅವಳನ್ನು ಅಲ್ಲಿಯೇ ಇಟ್ಟುಕೊಡ್ತೀಯಾ? ಕಳಿಸಿಬಿಡು, ಇಲ್ಲವಾದರೆ ನಿನಗೆ ಕಷ್ಟ ಆಗುವುದು ಎಂದು ಎಚ್ಚರಿಸಿದಳು. ಅಕ್ಕ ಹೀಗೇಕೆ ಹೇಳ್ತಾಳೆ? ವೇದಾಳಿಂದ ಅವಳಿಗೇನಾದರೂ ತೊಂದರೆ ಆಗಿರ್ಬೋದೆ ಎಂದೆಲ್ಲ ಯೋಚಿಸಿದರೂ ವೇದಾಳ ನಡವಳಿಕೆಯಲ್ಲಿ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ದೀಪಕ್ ಬಂದಾಗ ಅವಳು ತನ್ನ ರೂಮಿನಲ್ಲಿಯೂ ಇಲ್ಲವೇ ಮಗುವನ್ನೆತ್ತಿಕೊಂಡು ಬಾಲ್ಕನಿಯಲ್ಲೋ ಇರುತ್ತಿದ್ಲು. ಇತ್ತೀಚೆಗೆ ಶೀಲಾಳೆ ಗಂಡ ಆಫೀಸ್ಗೆ ಹೋಗುವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮಧ್ಯಾಹ್ನ ಲಂಚ್ ಬಾಕ್ಸ್ ಕಟ್ಟಿ ಕೊಡುತ್ತಿದ್ದಳು. ಆಗ ದೀಪಕ್ ಆಗಲಿ ವೇದ ಆಗಲಿ ಯಾವ ರಿಯಾಕ್ಷನ್ ತೋರುತ್ತಿರಲಿಲ್ಲ. ದೀಪಕ್ ಹೆಂಡತಿಯೊಂದಿಗೆ ಮಾತನಾಡುತ್ತಾ ಮಗುವಿನ ಬಗ್ಗೆ ಪ್ರಶ್ನೆ ಕೇಳುತ್ತಾ ತಿಂಡಿ ತಿನ್ನುವಾಗ ಅವಳಿಗೆ ಅನುಮಾನವೇ ಬರುತ್ತಿರಲಿಲ್ಲ. ಇಬ್ಬರಿಗೂ ಶೀಲಾ ನಡುವೆ ಬರುವುದು ಇಷ್ಟವಾಗುತ್ತಿರಲಿಲ್ಲ. ಹಾಗಾಗಿ ದೀಪಕ್ ಸಲಹೆಯಂತೆ ಶೀಲಾಳಿಗೆ ಮಗು ಹುಟ್ಟಿದಾಗಿನಿಂದ ಪ್ರತಿ ರಾತ್ರಿ ಶೀಲಾಳಿಗೆ ಕುಡಿಯಲು ಬಿಸಿ ಹಾರ್ಲಿಕ್ಸ್ ಬೆರೆಸಿಕೊಡುವಾಗ ಅದರಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಡುತ್ತಿದ್ದಳು. ಅವಳದನ್ನು ಕುಡಿದು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಳು. ಇವರಿಬ್ಬರ ರಾಸಲೀಲೆ ಅಡ್ಡಿ ಆತಂಕವಿಲ್ಲದೆ ನಡೆಯತೊಡಗಿತು. ಹೀಗೆ 4-5 ತಿಂಗಳು ಕಳೆಯಿತು. ಪ್ರತಿದಿನ ಇದೇ ಪದ್ಧತಿ ಬೆಳೆದು ದಿನದಿಂದ ದಿನಕ್ಕೆ ಶೀಲಾಳಿಗೆ ಬೇರೆ ಸಮಯದಲ್ಲಿ ನಿದ್ರೆ ಬಾರದಿದ್ದಾಗ ಹಾರ್ಲಿಕ್ಸ್ ಕೊಡು ಎಂದು ವೇದಾಳನ್ನು ಪೀಡಿಸುತ್ತಿದ್ದಳು. ಕ್ರಮೇಣ ಯಾವುದೇ ಲೋಕದಲ್ಲಿರುವಂತೆ ವರ್ತಿಸುತ್ತಿದ್ದಳು. ಇದು ದೀಪಕ್ ಗಮನಕ್ಕೂ ಬಂದಿತ್ತು. ಅವನು ಹೆಂಡತಿಯತ್ತ ತುಸು ಲಕ್ಷ್ಯ ವಹಿಸಿದರೂ ವೇದಾಳಿಗೆ ಕೋಪ ಬರುತ್ತಿತ್ತು. ಅವನಿಗೂ ವೇದಾಳ ಮೇಲಿನ ಆಸೆ ತೀರತೊಡಗಿತು. ಜೊತೆಗೆ ಅವಳು ತನ್ನ ಹೊಸ ವರಸೆ ತೆಗೆದಿದ್ದಳು. ಬಾಬಾ, ನನ್ನನ್ನು ಮದುವೆಯಾಗಿ ಎಂದು ಪೀಡಿಸತೊಡಗಿದಾಗ ದೀಪಕ್ಗೆ ನಿಜಕ್ಕೂ ಅವಳ ಮೇಲೆ ಬೇಸರವಾಗುತ್ತಿತ್ತು. ಅಂದು ಬೆಳಿಗ್ಗೆಯೇ ತಂದೆಯಿಂದ ಫೋನ್ ಬಂದಿತ್ತು. ವೇದ, ಬಂದು ಬಿಡಮ್ಮ, ಇಷ್ಟು ದಿನ ಶೀಲಾಳನ್ನು ನೋಡ್ಕೊಂಡಿದ್ದು ಸಾಕು. ಹೇಗೋ 5 ತಿಂಗಳು ಮುಗಿಯಿತು. ಈ ಭಾನುವಾರ ಹೊರಟು ಬಾ. ನಾನಿಲ್ಲಿ ಒಬ್ಬರ ಹತ್ತಿರ ಮಾತನಾಡಿದ್ದೇನೆ. ನೀನು ಡೈರೆಕ್ಟಾಗಿ ಪರೀಕ್ಷೆಗೆ ಬರೆಯಬಹುದು. ನನ್ನ ಗೆಳೆಯನ ಶ್ರೀಮತಿ ನಿಂಗೆ ಪಾಠ ಹೇಳಲು ಒಪ್ಪಿದ್ದಾರೆ ಎಂದರು. ಅಪ್ಪ, ಪಾಪುನ ಬಿಟ್ಟು ಬರೋಕ್ಕೆ ಮನಸ್ಸೊಪ್ತಿಲ್ಲ. ನಾನು ಇಲ್ಲಿಯೇ ಇದ್ದು ಓದ್ತೇನೆ. ಬಾಬಾ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಎಂದಳು ವೇದ. ಹೌದೇ, ನಾನು ಅವರ ಹತ್ರ ಮಾತನಾಡ್ತೇನೆ. ಅಕ್ಕನ ಮನೆಯೇ ಆದರೂ ತುಂಬ ದಿನ ಅಲ್ಲಿ ಇರುವುದು ಅಷ್ಟು ಚೆನ್ನಾಗಿರೋಲ್ಲ. ಸುಮ್ಮನೆ ಹೊರಟು ಬರುವುದು ನೋಡು ಎಂದರು ಜಗನ್ನಾಥರಾಯರು. ಇದರಿಂದ ವೇದಾಳಿಗೆ ತಂದೆಯ ಮೇಲೆ ಕೋಪ ಬಂದರೆ ಶೀಲಾಳಿಗೆ ವೇದಾಳ ಮಾತು ಕೇಳಿ ಅಸಾಧ್ಯ ಕೋಪ ಬಂದಿತ್ತು. ವೇದ, ಏನು ಹೇಳ್ತಿದ್ಯಾ ನೀನು? ದೀಪಕ್ ನಿನ್ನನ್ನು ಇಲ್ಲಿಟ್ಟುಕೊಂಡು ಯಾಕೆ ಓದಿಸ್ತಾರೆ? ಹಾಗಂತ ಅವ್ರು ನಿನಗೆ ಹೇಳಿದ್ದಾರೇನು ಎಂದು ಕೇಳಿದಳು. ಹೌದು, ನಾನು ಅವರಿಗಾಗಿ ಅಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರು ನನ್ನನ್ನು ಇಲ್ಲಿಯೇ ಇರಿಸಿಕೊಂಡು ಓದಿಸುವುದರಲ್ಲಿ ತಪ್ಪೇನು ಎಂದು ಅವಳು ಸ್ವಲ್ಪ ಜೋರಾಗಿಯೇ ಕೇಳಿದಳು. ನೀನು ಅವರಿಗೇನು ಮಾಡಿದ್ಯಾ? ನಿನ್ನನ್ನು ಇಲ್ಲಿ ಇಟ್ಕೊಳ್ಳೋಕೆ? ನೀನು ಬಾಣಂತಿಯಾಗಿದ್ದಾಗ ಅವರ ಆಸೆ ತೀರಿಸ್ತಿರೋದು ನಾನು. ಮದುವೆ ಆಗದೆ ನನ್ನನ್ನು ನಾನು ಅವರಿಗೆ ಒಪ್ಪಿಸಿಕೊಂಡಿದ್ದೇನೆ. ನನಗಾಗಿ ಅವರು ಅಷ್ಟು ಮಾಡಬಾರ್ದೆ? ಅವರು ನನ್ನನ್ನು ಮದುವೆಯಾಗಿ ಬೇರೆ ಮನೆ ಮಾಡಿ ಇಡ್ತಾರಂತೆ ಎಂದಳು ವೇದ ಕಟುವಾಗಿ. ನಿನ್ನನ್ನು ಮದುವೆ ಆಗುವುದಾ? ಅವರ ತಲೆ ಕೆಟ್ಟಿದೆಯೇನು? ನಿನ್ನನ್ನು ಮದುವೆ ಆಗೋಕ್ಕೆ? ನಾನು ಇಲ್ಲದಿದ್ದ ಸಮಯದಲ್ಲಿ ನನ್ನ ಗಂಡನನ್ನು ಮರಳು ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ಯಾ? ವೇದ, ನಾನು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡು ಮನೆಯಲ್ಲಿ ಇಟ್ಟುಕೊಂಡದಕ್ಕೆ ನೀನು ಸರಿಯಾಗಿಯೇ ಮಾಡಿದ್ಯಾ. ನೀನು ಈಗಲೇ ಇಲ್ಲಿಂದ ಹೊರಡು ಎಂದು ಕಿರುಚಿದಳು. ಅಕ್ಕ, 1 ನಿಮಿಷ ತಾಳು.
ನಾನು ಮರಳು ಮಾಡೋಕ್ಕೆ ಅವರೇನು ಬುದ್ಧಿ ಇಲ್ಲದ ಹುಡುಗನ? ಅವರಿಗೆ ನಾನು ಬೇಕಾಗಿತ್ತು. ನನ್ನನ್ನು ಬಳಸಿಕೊಂಡ್ರು. ಈಗ ಹೋಗು ಅಂದರೆ ಹೋಗಿಬಿಡ್ತೀನಾ? ನಾನು ಇಲ್ಲಿಗೆ ಬಂದಾಗ ಇನ್ನೂ ಹುಡುಗಿ ಆಗಿದ್ದೆ. ಈಗ ನನ್ನ ಶೀಲ ಎಲ್ಲ ದೋಚಿ ಏನೂ ಇಲ್ಲ ಅಂದರೆ ಬಿಡ್ತೀನಾ? ನಾನು ಇಲ್ಲಿಂದ ಎಲ್ಲಿಗೂ ಹೋಗೋಲ್ಲ. ನೀನೇ ನಿಂತು ನಮ್ಮ ಮದುವೆ ಮಾಡಿಸು ಎಂದಳು ವೇದ. ಶೀಲಾಗೆ ಅವಳ ಒಂದೊಂದು ಮಾತು ಕೇಳಿ ಇದೆಂಥ ಪ್ರಾರಬ್ಧ ನನಗೆ ವಕ್ಕರಿಸಿತು ಎಂದು ಅವಳಿಗೆ ತಡೆಯಲಾಗಲಿಲ್ಲ. ಅಸಾಧ್ಯ ಸಿಟ್ಟು ಬಂದಿತು. ನೀನು ಹೆಣ್ಣೋ ಹೆಮ್ಮಾರಿನೋ, ನಾಚಿಕೆ ಆಗಲ್ವಾ ಎಂದು ಹತ್ತಿರ ಅವಳ ಕಪಾಲಕ್ಕೆ ಜೋರಾಗಿ ಬಾರಿಸಿದಳು. ವೇದ ಅವಳ ಕೈ ಹಿಡಿದು ತಳ್ಳುತ್ತಾ, ನೀನೇನಾದರೂ ಹೆಚ್ಚಿಗೆ ಮಾತನಾಡಿದರೆ ನಾನು ಅಕ್ಕಪಕ್ಕದವರನ್ನೆಲ್ಲ ಒಟ್ಟು ಸೇರಿಸಿ ನಿನ್ನ ಮಾನ 3 ಕಾಸಿಗೆ ಇಲ್ಲದಂತೆ ಹರಾಜಿ ಹಾಕ್ತೀನಿ. ನೋಡ್ತೀಯಾ? ನಿನ್ನ ಜೊತೆಗೆ ನಾನು ಇರ್ತೀನಿ ಬಿಡು. ಈಗ ಇಷ್ಟು ದಿನದಿಂದ ಇರಲಿಲ್ವಾ ಹಾಗೆ. ನಿನ್ನ ಗಂಡನಿಗೆ ನಿನ್ನ ಬಿಳಿ ತೊಗಳೆಲ್ಲ ಇಷ್ಟ ಆಗಿರುವುದು, ನನ್ನ ಈ ದೇಹ ಎಂದು ಯಾವುದೇ ಹಲುಕಿಲ್ಲದೆ ಹೇಳಿದಳು. ಥೂ, ನಾಚಿಕೆ ಆಗೋಲ್ವೇನೆ ನಿಂಗೆ ಹೀಗೆ ಮಾತನಾಡೋಕ್ಕೆ? ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೀನಿ, ಕೇಳಿಸ್ಕೊ. ನೀನು ನಾಳೆನೇ ಹೋಗಬೇಕು. ಹೋಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ಕೋಪದಿಂದ ಶೀಲಾ ಕೂಗಾಡಿದಳು. ಏನು ಮಾಡ್ತೀಯ ನೀನು? ಏನು ಮಾಡೋಕ್ಕೆ ಆಗೋಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ನನ್ನನ್ನು ಭಾವನ ಹತ್ರ ಕಳಿಸಿದ್ದು ನೀನೇ. ಈಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ನನ್ನನ್ನು ಎಲ್ಲಿಗೂ ಕಳಿಸೋಕ್ಕೆ ನೋಡ್ತಿದ್ದೀರಾ ಅಂತ ಹೇಳ್ತೀನಿ. ಆಗ ಶಿಕ್ಷೆ ನನಗಲ್ಲ, ನಿಮ್ಮಿಬ್ಬರಿಗೆ ಎಂದು ಹೇಳಿದಳು. ಅವಳಾಡಿದ ಮಾತುಗಳನ್ನು ಕೇಳುತ್ತಾ ಶೀಲಾ ದಂಗಾಗಿ ಹೋಗಿದ್ದಳು. ಮುಂದೆ ಮಾತನಾಡಲಾಗದೆ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಗಂಡನಿಗೆ ಫೋನ್ ಮಾಡಿ, ದೀಪಕ್, ನೀವು ಈಗಲೇ ಮನೆಗೆ ಬನ್ನಿ. ನೀವು ಬರಲಿಲ್ಲ ಅಂದರೆ ನಾನು ಮಗುವನ್ನು ಸಾಯಿಸಿ ವಿಷ ತಗೊಂಡು ಪ್ರಾಣ ಬಿಡ್ತೀನಿ ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಫೋನ್ ಕಟ್ ಮಾಡಿದಳು. ನಂತರ ತಂದೆಗೂ ಫೋನ್ ಮಾಡಿ ಕೂಡಲೇ ಹೊರಟು ಬರುವಂತೆ ಹೇಳಿದಳೇ ಹೊರತು ವಿಷಯ ತಿಳಿಸಲಿಲ್ಲ. ಲೀಲಾರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅದಕ್ಕೆ ಶೀಲಾ, ನಾನು ಅವತ್ತೇ ಬಡ್ಕೊಂಡಿದ್ದು. ಇವಳು ನಮ್ಮ ಹೊಡ ಹುಟ್ಟಿದ ತಂಗಿಯಲ್ಲ, ರಾಕ್ಷಸಿ. ನಾನು ಬಾಣಂತನಕ್ಕೆ ಬಂದಿದ್ದಾಗ ನಿಮ್ಮ ಭಾವನನ್ನು ಮರಳು ಮಾಡಿ ಬೇಕಾದಷ್ಟು ಚೆಲ್ಲಾಟ ಆಡಿದಾಳೆ. ನನ್ನ ಪುಣ್ಯ ಚೆನ್ನಾಗಿತ್ತು, ಇಲ್ಲಾಂದರೆ ನಮ್ಮ ಜೀವನ ಹಾಳಾಗಿ ಹೋಗಿರ್ತಿತ್ತು ಅಷ್ಟೇ. ಈ ವಿಷಯ ಅಮ್ಮನಿಗೂ ಗೊತ್ತಿತ್ತು ಕಣೆ ಎಂದಳು ಲೀಲಾ. ಅಲ್ಲ ಅಕ್ಕ, ಈ ವಿಷಯನ ಈಗ ಹೇಳ್ತಿದ್ಯಾ? ಅವಳು ಇಲ್ಲಿಗೆ ಬರೋ ಮೊದಲೇ ಹೇಳಬೇಕಿತ್ತಲ್ವೇ? ಇವರಿಬ್ಬರ ಸಂಬಂಧ ಮದುವೆ ಆಗುವವರೆಗೆ ಬಂದಿದೆ. ನಾನು ಈಗ ಏನು ಮಾಡಲಿ ಎಂದು ಅಲವತ್ತುಕೊಂಡಳು ಶೀಲಾ. ಅಮ್ಮ ಅಪ್ಪನ ಬಳಿ ಏಕೆ ಹೇಳಿಲ್ವೋ ಗೊತ್ತಿಲ್ಲ. ಶೀಲಾ, ಬಹುಶಃ ಗೊತ್ತಿದ್ದರೆ ಅವಳನ್ನು ಅಪ್ಪ ಹಳ್ಳಿಗೆ ಕಳಿಸ್ತಾನೇ ಇರಲಿಲ್ಲ. ನಾನು ನಿಮಗೆ ಫೋನ್ ಮಾಡಿದಾಗಲೆಲ್ಲ ಸೂಕ್ಷ್ಮವಾಗಿ ತಿಳಿಸ್ತಲೇ ಇದ್ದೆ. ನೀನು ಅದಕ್ಕೆ ಪ್ರತಿಕ್ರಿಯೆ ನೀಡದಿದ್ದನ್ನು ನೋಡಿ ಒಂದು ವೇಳೆ ಅವಳು ಬದಲಾಗಿದ್ದಾಳೆ, ಅಲ್ಲಿ ಈ ರೀತಿ ನಡೆದುಕೊಳ್ಳುತ್ತಿಲ್ಲವೇನೋ ಅಂದುಕೊಂಡೆ ಕಣೆ. ನೋಡು, ನೀನೀಗ ತಾಳ್ಮೆ ಕಳೆದುಕೊಳ್ಬೇಡ. ಹೇಗಾದರೂ ಮಾಡಿ ಅವಳನ್ನು ಅಲ್ಲಿಂದ ಓಡಿಸು. ಉಪಾಯದಿಂದ ಅವಳನ್ನು ಸಾಗ ಹಾಕುವ ಪ್ರಯತ್ನ ಮಾಡು. ದೀಪಕ್ ನಿನ್ನಿಂದ ದೂರ ಇದ್ದಿದ್ದರಿಂದ ಹೀಗೆ ಆಗಿರಬೇಕು. ಅವರನ್ನು ಕ್ಷಮಿಸಿ ನಿನ್ನ ಸಂಸಾರ ಉಳಿಸ್ಕೊ. ಇಲ್ಲಿ ನಾನು ಅಪ್ಪನಿಗೆ ಸೂಕ್ಷ್ಮವಾಗಿ ಹೇಳಿ ಅವರನ್ನು ಅಲ್ಲಿಗೆ ಕಳಿಸ್ತೇನೆ. ಆಗ ಅವಳೇನು ಮಾಡ್ತಾಳೆ ನೋಡೋಣ. ಮೇದಾಗೆ ಇದ್ಯಾವ ವಿಷಯವೂ ಗೊತ್ತಾಗುವುದು ಬೇಡ. ಪಾಪ ಅವಳು ಓದು ಮನೆ ಕೆಲಸ ಎಲ್ಲ ಒಬ್ಬಳೇ ನಿಭಾಯಿಸಿಕೊಂಡು ಹೋಗ್ತಿದ್ದಾಳೆ ಎಂದು ಹೇಳಿ ಫೋನ್ ಇಟ್ಲು. ಓ ದೇವ್ರೆ, ಇದರ ಬಗ್ಗೆ ಅಮ್ಮ ಯಾಕೆ ತಿಳಿಸಲಿಲ್ಲ? ದೀಪಕ್ ಎಂಥ ನಯವಂಚಕರು. ನನ್ನ ಕಣ್ಣಿಗೆ ಮಣ್ಣೆರಚಿ ಇವಳೊಂದಿಗೆ ನಾನು ಇರುವಾಗಲೇ ಚಕ್ಕಂದ ಹಾಡಿದ್ದಾರೆ. ನಾನು ಏಕೆ ಗಮನಿಸಲಿಲ್ಲ? ದೇವ್ರೆ, ಇಂಥ ಮನುಷ್ಯನ ಜೊತೆಗೆ ನಾನು ಮತ್ತೆ ಬಾಳ್ವೆ ಮಾಡಬೇಕೆ? ಛೇ, ನನ್ನ ಬುದ್ಧಿಗೇಕೆ ಮಂಕು ಬಡಿದಿತ್ತು. ನನಗೇಕೆ ಇದೆಲ್ಲ ಗೊತ್ತಾಗಲಿಲ್ಲ ಎಂದು ನೆನೆಸಿಕೊಂಡಾಗ ಅವಳಿಗೆ ಅಳು ಬಂದಿತ್ತು. ಆದರೂ ಅಕ್ಕ ಹೇಳಿದ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸಿದಂತಾಗಿ, ಹೌದು, ಅಕ್ಕನ ಮಾತು ನಿಜ. ನಾನು ಇವರಿಂದ ದೂರ ಆಗಿ ಹೋಗುವುದಾದ್ರೂ ಎಲ್ಲಿಗೆ? ಈ ಹೇಲೆ ಬೊಮ್ಮಟ್ಟೆಯನ್ನು ಇಟ್ಟುಕೊಂಡು ಎಲ್ಲಿಗೆ ಹೋಗಲಿ? ನಾನು ಹೋದರೆ ಇವಳು ಭದ್ರವಾಗಿ ಇಲ್ಲಿಯೇ ತಳಹೂರ್ತಾಳೆ. ಅವರನ್ನು ಬೆದರಿಸಿಯೋ ಇಲ್ಲ ಹತ್ತು ಕರೆದು ನಾಟಕವಾಡಿಯಾದರೂ ಮದುವೆ ಆಗ್ಬೋದು. ಯಾರಿಗೊತ್ತು? ಅವರು ಇವಳ ಮಾತಿಗೆ ಒಪ್ಪಲೂಬಹುದು. ಇವಳನ್ನು ಇಟ್ಟುಕೊಂಡಿದ್ದು ಹಾವಿಗೆ ಹಾಲೆರದಂತೆ ಆಗಿದೆ. ನನ್ನ ಮೂಗಿನ ಕೆಳಗೆ ಇಷ್ಟೆಲ್ಲ ನಡೆಸಿದವಳು ಇಲ್ಲಿಯೇ ಉಳಿದರೆ ನನ್ನನ್ನೇ ಆಚೆಗೆ ನೂಕಲು ಏಸುವುದಿಲ್ಲ. ನಾನು ಈಗ ಇವರನ್ನು ಸರಿಯಾಗಿ ವಿಚಾರಿಸಿಕೊಳ್ಬೇಕು. ಹೇಗಿದ್ದರೂ ಅಪ್ಪ ಇಂದು ಹೊರಟಿರ್ತಾರೆ, ನಾಳೆ ರಾತ್ರಿಯ ಹೊತ್ತಿಗೆ ಇಲ್ಲಿಗೆ ಬರ್ತಾರೆ ಎಂದು ಯೋಚಿಸ್ತಾ ತನ್ನ ರೂಮಿನಲ್ಲಿಯೇ ಕುಳಿತುಕೊಂಡಳು. ಅಷ್ಟರಲ್ಲಿ ತಂದೆಯಿಂದ ಫೋನ್ ಬಂದಿತ್ತು. ಅವಳು ಹಲೋ ಎನ್ನುವ ಮೊದಲೇ, ಶೀಲಾ, ಇದೇನಮ್ಮ? ಲೀಲಾ ಎಲ್ಲ ವಿಷಯ ಹೇಳಿದಳು. ಇಷ್ಟೆಲ್ಲ ನಡೆಯುತ್ತಿದ್ದರೂ ನಿನ್ನ ಗಮನಕ್ಕೆ ಬರಲೇ ಇಲ್ವೇ? ವೇದ ಇಂಥ ಕೆಟ್ಟ ಹಾದಿ ಹಿಡಿದಿದ್ದಾಳೆಂದರೆ ನನಗೆ ನಂಬಲು ಆಗ್ತಿಲ್ಲ. ನಿನ್ನ ಅಮ್ಮ ಹೇಳಿದಾಗಲೇ ನಾನು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಅವಳು ಕೆಟ್ಟ ಮನಸ್ಸಿನವಳು. ಅವಳಿಗೆ ನಾನು ಬುದ್ಧಿ ಹೇಳಿ ಕರೆದುಕೊಂಡು ಹೋಗ್ತೀನಿ. ಇದರಲ್ಲಿ ಹಳೆಯಂದರಿದೂ ತಪ್ಪಿದೆ. ಅವರು ನಿನಗೆ ಮೋಸ ಮಾಡಿದ್ದಾರೆ. ಸದ್ಯಕ್ಕೆ ನೀನು ಅವಳಿಗೆ ಏನೂ ಹೇಳಬೇಡ. ನಿನಗೆ ಮತ್ತೇನಾದರೂ ಸಮಸ್ಯೆ ತಂದಿಟ್ಟಾಳು.
ನಾನು ಬಸ್ನಲ್ಲಿ ಬರ್ತಿದ್ದೇನೆ. ನಾನು ಬಂದು ಎಲ್ಲವನ್ನು ಸರಿಪಡಿಸ್ತೇನೆ. ನೀನು ಸಮಾಧಾನವಾಗಿರು ಎಂದು ಮಗಳಿಗೆ ಸಮಾಧಾನ ಹೇಳಿ ಫೋನ್ ಇಟ್ಟರು. ಅಷ್ಟರಲ್ಲಿ ದೀಪಕ್ ಬಂದಿದ್ದ. ಏನಾಯಿತು ಶೀಲಾ, ಏಕೆ ಅಷ್ಟು ಅರ್ಜೆಂಟಾಗಿ ಬರಬೇಕು ಅಂತ ಕಾಲ್ ಮಾಡಿದೆ? ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅದನ್ನು ಫೋನ್ ಮಾಡಿ ಬರಲು ಇಷ್ಟು ಹೊತ್ತಾಯಿತು ಎಂದ ಆತಂಕದಿಂದ. ಇಲ್ಲಿ ಮನೆಗೆ ಬೆಂಕಿ ಬಿದ್ದಿದೆ. ನೀವು ಮೀಟಿಂಗ್ ಮಾಡಿ ಎಷ್ಟು ದಿನದಿಂದ ನಡೆಸಿದ್ದೀರಿ ಈ ಕಳ್ಳಾಟ? ನಾಚಿಗೆ ಆಗಬೇಕು ನಿಮ್ಮ ಜನ್ಮಕ್ಕೆ. ನಿಮ್ಮನ್ನೇ ನಂಬಿಕೊಂಡು ಬಂದಿರುವ ನನಗೆ ಮೋಸ ಮಾಡಿದ್ರಲ್ಲ. ನಿಮಗೇನು ಅನಿಸ್ಲೇ ಇಲ್ವಾ? ನನ್ನ ಗಂಡ ಶ್ರೀರಾಮಚಂದ್ರ ಅಂದ್ಕೊಂಡಿದ್ದೆ, ಆದರೆ ಎಂದು ಬಿಕ್ಕಳಿಸಿದಳು. ಏ ಶೀಲಾ, ನಾನು ಏನು ಮಾಡಿದೆ ಅಂತ ಹೀಗೆಲ್ಲ ಮಾತನಾಡ್ತಿದ್ದೀಯಾ? ನಾನೇನು ಮೋಸ ಮಾಡಿದೆ ನಿಂಗೆ? ಈಗ ನೀವು ನಾಟಕ ಆಡಿ ಏನೂ ಪ್ರಯೋಜನ ಇಲ್ಲ. ದೀಪಕ್, ನನಗೆಲ್ಲ ಗೊತ್ತಾಯಿತು. ಮೊದಲು ಆ ನಿಮ್ಮ ಪ್ರೇಯಸಿಯನ್ನು ಕೇಳಿ ಅವಳನ್ನೇ ಮದುವೆ ಮಾಡಿಕೊಂಡು ಇರಿ. ನಾನು ಎಲ್ಲಾದರೂ ಹಾಳಾಗಿ ಹೋಗ್ತೀನಿ. ಯಾವುದಾದ್ರೂ ಕೆರೆಗೋ ಬಾವಿಗೋ ಈ ಮಗುನ ಹಾಕಿ ನಾನು ಬೀಳ್ತೀನಿ ಎಂದು ಕಿರುಚಾಡಿದಳು. ಛೇ ಬಿಡ್ತು ಅನ್ನು. ನಾನು ಇವಳನ್ನೇಕೆ ಮದುವೆ ಆಗಲಿ? ಮೇಲೆ ಬೀಳ್ತಿದ್ಲು. ಏನೋ ನಡೆಯಬಾರದು ನಡೆದು ಹೋಯಿತು. ಶೀಲಾ ಪ್ಲೀಸ್, ನೀನು ನನ್ನನ್ನು ಕ್ಷಮಿಸು. ನಾನು ನಿನಗೆ ಮೋಸ ಮಾಡಬೇಕು ಅಂತ ಹೀಗೆಲ್ಲ ಮಾಡಲಿಲ್ಲ. ಏನೋ ನಡೆದು ಹೋಯಿತು. ನೀನು ದೂರ ಇದ್ದೆ ಎಂದು ತಡವರಿಸಿದ. ಹಾಂ ಬಾವಾ, ನಿನ್ನ ಮುಂದೆ ಶೀಲ ಏನೇನೋ ಅಲ್ಲ ಅಂದಿದ್ದು ನೀವೇ ಅಲ್ವಾ? ಈಗ ಹೋಗು ಅಂದರೆ ಹೋಗ್ಬಿಡ್ತೀನಾ? ಸುಮ್ಮನೆ ನನ್ನನ್ನು ಮದುವೆ ಮಾಡಿಕೊಂಡು ಬೇರೆ ಮನೆ ಮಾಡಿಟ್ರೆ ಸರಿ. ಇಲ್ಲ ಅಂದರೆ ಏನು ಮಾಡ್ತೀಯಾ? ನಾನು ನಿನ್ನನ್ನು ಮದುವೆ ಆಗುವುದಾ? ನೆವರ್. ನಿನ್ನಂಥವಳು ಮದುವೆ ಮಾಡ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬ್ಯಾಂಗ್ಳೂರಿಗೆ ಹೋಗು. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನೋಡು ಎಂದು ಅವಳೊಂದಿಗೆ ವಾದ ವಿವಾದ ಮಾಡುತ್ತಿದ್ದರೆ ಶೀಲಾ ಆ ಮಾತುಗಳನ್ನು ಕೇಳಲಾರದೆ ಜ್ಞಾನ ತಪ್ಪಿಬಿದ್ದಳು. ಗಾಬರಿಯಿಂದ ಕೂಗುತ್ತಾ ಹೆಂಡತಿಯ ಬಳಿ ಓಡಿ ಬಂದ. ನೀರು ಚಿಮುಕಿಸಿದರೂ ಅವಳು ಎಚ್ಚರಗೊಳ್ಳಲಿಲ್ಲ. ಹಿರಲ ಬಳಿ ಬಂದ ವೇದಾಳನ್ನು ತಡೆಯುತ್ತಾ, ದಯವಿಟ್ಟು ನೀನು ನಮ್ಮಿಂದ ದೂರವೇ ಇರು ವೇದ. ನನ್ನದು ತಪ್ಪಿದೆ. ನಾನು ನನ್ನ ಸ್ಥಾನವನ್ನು ಅರಿತುಕೊಂಡು ನಡೆದುಕೊಳ್ಳಬೇಕಾಗಿತ್ತು. ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡಿದವನು ನಾನು. ನನಗೆ ಕ್ಷಮೆಯೇ ಇಲ್ಲ. ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ. ಕಾಳಿಗೂ ಬೀಳ್ತೀನಿ. ನಾನು ನನ್ನ ಫ್ಯಾಮಿಲಿಯೊಂದಿಗೆ ಇರಲು ಅವಕಾಶ ಮಾಡಿಕೊಡು. ನಮ್ಮ ಜೀವನ ಹಾಳು ಮಾಡಬೇಡ. ಶೀಲಾ ತುಂಬ ಸೂಕ್ಷ್ಮ ಮನಸ್ಸಿನವಳು. ಅವಳಿಗೇನಾದರೂ ಆದರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಲಾರೆ ಎಂದು ಭಾವುಕನಾಗಿ ಕೈ ಮುಗಿದು ಹೇಳಿದ. ನಂತರ ಹೆಂಡತಿಯನ್ನು ಎತ್ತಿ ಹಾಸಿಗೆಯಲ್ಲಿ ಮಲಗಿಸಿ ತನ್ನ ರೂಮಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಬಂದಾಗ ಶೀಲಾಳಿಗೆ ಇನ್ನೂ ಜ್ಞಾನ ಬಂದಿಲ್ಲ. ಅದಕ್ಕಾಗಿ ಡಾಕ್ಟರ್ ಬಂದಿದ್ದಾರೆ ಎನಿಸಿತ್ತು ವೇದಳಿಗೆ. ಡಾಕ್ಟರ್ ಶೀಲಾಳನ್ನು ಪರೀಕ್ಷಿಸಿ, ಏನಾಯಿತು ಜ್ಞಾನ ತಪ್ಪಲು ಕಾರಣ? ನಿಮ್ಮಲ್ಲಿ ಏನಾದರೂ ವಾಗ್ವಾದ ನಡೆಯುತ್ತೆ? ಬಹುಶಃ ಅವರು ಏನನ್ನೋ ಮನಸ್ಸಿಗೆ ಬಹಳ ಹಚ್ಚಿಕೊಂಡಿದ್ದಾರೆ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತು ನೋಡಿ. ಆಕೆಯೇ ಎಚ್ಚರವಾಗದಿದ್ದರೆ ಅವರನ್ನು ಅಡ್ಮಿಟ್ ಮಾಡಬೇಕಾಗುತ್ತೆ. ಆಕೆ ಸ್ವಲ್ಪ ವೀಕ್ ಆಗಿದ್ದಾರೆ ಎಂದರು. ಇದನ್ನು ಕೇಳಿ ದೀಪಕ್ಗೆ ಬಹಳ ನೋವಾಗಿತ್ತು. ಪಶ್ಚಾತ್ತಾಪದಿಂದ ಕುಸಿದು ಹೋಗಿದ್ದ. ಇಲ್ಲ ಡಾಕ್ಟರ್, ಹಾಗೇನೂ ಇಲ್ಲ. ಇದೇ ಮೊದಲ ಬಾರಿ ಹೀಗಾಗಿದ್ದು ಎಂದ. ನಾನು ಇಂಜೆಕ್ಷನ್ ಕೊಟ್ಟಿದ್ದೇನೆ. ಇನ್ನು ಸ್ವಲ್ಪ ಹೊತ್ತು ನೋಡಿ. ಯಾವುದಕ್ಕೂ ನನಗೆ ಫೋನ್ ಮಾಡಿ ಎಂದರು. ಅಂದೆಲ್ಲ ಅವಳ ಬಳಿಯೇ ಕುಳಿತಿದ್ದ ದೀಪಕ್. ರಾತ್ರಿ ಹೊತ್ತಿಗೆ ಅವಳಿಗೆ ಜ್ಞಾನ ಬಂದಿತ್ತು. ಕಣ್ಣು ಬಿಟ್ಟವಳೆ. ದೀಪಕ್, ನೀವಿಲ್ಲಿಂದ ಹೇಳಿ. ನನಗೇನೂ ಆಗಿಲ್ಲ. ದಯವಿಟ್ಟು ನನ್ನ ಮುಂದೆ ಇರಬೇಡಿ. ಹೋಗಿ ಆಚೆ ಎಂದಳು. ಮರು ಮಾತನಾಡದೆ ಅಲ್ಲಿಂದ ಎದ್ದು ಹೊರನಡೆದ. ಅವನಿಗೆ ಬಹಳವೇ ಪಶ್ಚಾತ್ತಾಪವಾಗಿತ್ತು. ಸದ್ಯ ಅವಳಿಗೆ ಏನು ಆಗದಿದ್ದರೆ ಸಾಕು. ನನ್ನ ಚಂದದ ಸಂಸಾರಕ್ಕೆ ನಾನೇ ನನ್ನ ಕೈಯಾರೆ ಬೆಂಕಿ ಹಚ್ಚಿಕೊಳ್ಳಲು ಹೊರಟಿದ್ದೇನಲ್ಲ. ಇದೇನು ಮಾಡುತ್ತಿದ್ದೇನೆ ನಾನು? ನನ್ನ ಬುದ್ಧಿಗೆ ಏನಾಯಿತು? ನಾನಾಗಿ ನನ್ನ ಚಿನ್ನದಂಥ ಹೆಂಡತಿ, ಸುಂದರವಾದ ಮುದ್ದಾದ ಮಗು ಇರುವ ನನ್ನ ಪುಟ್ಟ ಸಂಸಾರವನ್ನು ಕಳೆದುಕೊಳ್ಳುತ್ತಿದ್ದೇನಲ್ಲ. ವೇದಳಿಗೇನೂ ಬುದ್ಧಿ ಇಲ್ಲ. ಆದರೆ ನನಗೆ, ನಾನು ಕ್ಷಣಿಕ ಸುಖಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳಲು ಹೊರಟಿರುವೆ. ಇದು ತಪ್ಪಲ್ಲವೇ? ಶೀಲಾ ನನ್ನ ಜೀವನದಲ್ಲಿ ಬಂದು ನನ್ನ ಬದುಕನ್ನೇ ಬದಲಾಯಿಸಿದಳು. ನನ್ನಲ್ಲಿಯೇ ಜೀವ ಇರಿಸಿಕೊಂಡಿದ್ದ ಶೀಲಾಳಿಗೆ ಮೋಸ ಮಾಡಿಬಿಟ್ಟೆ ಎಂದು ಮನದಲ್ಲಿಯೇ ಕೊರಗಿದ. ಡಾಕ್ಟರ್ಗೆ ಫೋನ್ ಮಾಡಿ ಅವಳ ಬಗ್ಗೆ ತಿಳಿಸಿದ. ಈಗ ಬರೆದುಕೊಟ್ಟಿರುವ ಔಷಧಿಗಳನ್ನು ತಂದುಕೊಡಿ. ಹಾಲು ಹಣ್ಣುಗಳ ಜೊತೆಗೆ ಅತಿ ಮುಖ್ಯವಾಗಿ ಅವರನ್ನು ಸಂತೋಷವಾಗಿ ಇರಿಸಲು ಪ್ರಯತ್ನಿಸಿ ಎಂದರು ಡಾಕ್ಟರ್. ಆಗಲಿ ಡಾಕ್ಟರ್, ಅವಳನ್ನು ಜಾಗ್ರತೆಯಿಂದ ನೋಡ್ಕೊಳ್ತೀನಿ ಎಂದ. ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಜಗನ್ನಾಥರಾಯರು ಮುಂಬೈಗೆ ಬಂದರು. ಅವರನ್ನು ಮನೆಗೆ ಕರೆತರಲು ದೀಪಕ್ ಬಸ್ ಸ್ಟ್ಯಾಂಡಿಗೆ ಹೋದ. ಅವರು ದೀಪಕ್ನೊಂದಿಗೆ ಒಂದೇ ಒಂದು ಮಾತನಾಡದೆ ಮೌನವಾಗಿ ಅವನೊಂದಿಗೆ ಬಂದರು. ಇದನ್ನು ಮಾತ್ರ ಸಹಿಸಲು ಅವನಿಂದ ಆಗಲಿಲ್ಲ. ಬಹಳ ಗೌರವದಿಂದ, ಅಳಿಯಂದ್ರೆ
ಎಂದು ಪ್ರೀತಿಯಿಂದ ಮಾತನಾಡುತ್ತಿದ್ದ ಮಾವ ಹೀಗೆ ಮೌನ ವಹಿಸಿದ್ದು ಅವನಿಗೆ ಬಹಳ ಕಷ್ಟವಾಯಿತು. ಅವನಿಗೂ ಅವರೊಂದಿಗೆ ಮಾತನಾಡಲು ಮುಖವಿಲ್ಲದೆ ಸುಮ್ಮನಿದ್ದ. ಮನೆಗೆ ಬಂದ ಮೇಲೆ ಅವರು ಕೋಣೆಯಲ್ಲಿ ಮಲಗಿದ್ದ ಶೀಲಳನ್ನು ನೋಡಿ ಬಹಳ ಸಂಕಟಪಟ್ಟರು. ವೇದಾಳ ಬಳಿಗೆ ಬಂದವರೇ ಅವಳ ಕೆನ್ನೆಗೆ ಬಾರಿಸಿದರು. ನಿನ್ನ ಅಮ್ಮ ಹೇಳಿದಾಗಲೇ ನಾನು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ತಪ್ಪು ಮಾಡಿದೆ. ನಮ್ಮಂಥ ಮರ್ಯಾದಸ್ಥರ ಮನೆಯಲ್ಲಿ ನಿನ್ನಂಥ ದುರ್ಬುದ್ಧಿಯ ಹೆಣ್ಣು ಹೇಗೆ ಹುಟ್ಟಿದೆಯೋ ಕಾಣೆ. ನಡಿ, ನಿನ್ನ ಬಟ್ಟೆ ಜೋಡಿಸಿಕೊ, ನಾಳೆಯೇ ಹೊರಡೋಣ ಎಂದವರೇ ಶೀಲಾ ಕೋಣೆಗೆ ಹೋದರು. ಮಗುವನ್ನು ಎತ್ತಿಕೊಂಡು ಮುದ್ದಿಸುತ್ತಾ ತಮಗೆ ತಿಳಿದಂತೆ ಮಗಳಿಗೆ, ಶೀಲಾ, ನಿನ್ನ ಸಂಸಾರವನ್ನು ಉಳಿಸಿಕೊಳ್ಳುವುದು ಬಿಡುವುದು ನಿನ್ನ ಕೈಯಲ್ಲಿದೆ. ಈ ಕಾಲದಲ್ಲಿ ಗಂಡಸಿನ ಆಶ್ರಯವಿಲ್ಲದೆ ಬದುಕುವುದು ಬಹಳ ಕಷ್ಟ ಕಣಮ್ಮ. ನಡೆಯುವ ಕಾಲು ಎಡವುವುದು ಸಹಜ. ಏನೋ ಬುದ್ಧಿಗೆಟ್ಟು ದುಡುಕಿ ಬಿಟ್ಟಿದ್ದಾರೆ. ಅವರಿಗೂ ಪಶ್ಚಾತ್ತಾಪವಿದೆ. ಅದೊಂದು ಬಾರಿ ಅವರನ್ನು ಕ್ಷಮಿಸಿಬಿಡು. ನಾನು ವೇದಾಳನ್ನು ಕರೆದುಕೊಂಡು ಹೋಗ್ತೀನಿ. ಅವಳಿಗೆ ಯಾರನ್ನಾದರೂ ನೋಡಿ ಮದುವೆ ಮಾಡಿ ಕೈ ತೊಳೆದುಕೊಂಡು ಬಿಡ್ತೀನಿ. ನೀನು ದುಡುಕಿನ ನಿರ್ಧಾರ ತಗೋಬೇಡಮ್ಮ. ನಿನ್ನ ಅಮ್ಮ ಇದ್ದಿದ್ದರೂ ಇದೇ ಮಾತನ್ನು ಹೇಳುತ್ತಿದ್ದಳು ಅಲ್ವೇ ಎಂದು ಬುದ್ಧಿ ಹೇಳಿ ಅವಳನ್ನು ಸಮಾಧಾನಪಡಿಸಿದರು. ದೀಪಕ್ಗೂ ಚೆನ್ನಾಗಿ ಬೈದು ಬುದ್ಧಿ ಹೇಳಿದರು. ಅವನದು ಸಹ ತುಂಬ ವಿನಯದಿಂದ ನನ್ನ ತಪ್ಪು ಒಪ್ಪಿಕೊಂಡು ಅವರ ಮುಂದೆ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಾಗಿ ಪ್ರಮಾಣ ಮಾಡಿದ ಮೇಲೆ ಅವರಿಗೆ ಕೊಂಚ ಸಮಾಧಾನವಾಯಿತು. ಅವರು ವೇದಾಳಿಗೆ ಹೊರಡುವಂತೆ ಹೇಳಲು ಬಂದಾಗ ಅವಳು ತನ್ನ ದೊಡ್ಡ ಪಾವನೊಂದಿಗೆ ಫೋನ್ನಲ್ಲಿ ಮಾತನಾಡುವುದನ್ನು ಕೇಳಿ ಅವರದಿಗೆ ಚೂರಿ ಹಾಕಿದಷ್ಟು ನೋವಾಗಿತ್ತು. ಅವರು ಅಲ್ಲಿಂದ ಬಾಲ್ಕನಿಯಲ್ಲಿ ನಿಂತು ಇವಳಿನ್ನೂ ಸುಧಾರಿಸುವುದಿಲ್ಲ ಎನಿಸಿತು. ಇಂಥ ಕೆಟ್ಟ ಹುಳು ನಮ್ಮಂಥ ಸಂಸ್ಕಾರವಂತರ ಮನೆಯಲ್ಲಿ ಹುಟ್ಟಿದ್ದಾದರೂ ಹೇಗೆ? ಇನ್ನು ಊರಿಗೆ ಹೋದ್ಮೇಲೆ ಯಾರ್ಯಾರ ಮನೆ ಹಾಳು ಮಾಡ್ತಾಳೋ ಎಂದು ಯೋಚಿಸಿ ಅವರಿಗೆ ಬಹಳ ಆಘಾತವಾಗಿತ್ತು. ಅವರು ಮನದಲ್ಲಿಯೇ ಒಂದು ನಿರ್ಧಾರಕ್ಕೆ ಬಂದರು. ಮರುದಿನ ಶೀಲಾ ತನ್ನ ಮನಸ್ಸಿಗೆ ನೋವಾಗಿದ್ದರೂ ತಂದೆ ಮಗಳಿಗಾಗಿ ತಾನೇ ಅಡುಗೆ ಮಾಡಿ ಬಡಿಸಿದಳು. ಕ್ಷಮ ಕೇಳಲು ಬಂದ ಗಂಡನಿಗೆ, ದೀಪಕ್, ನನಗೆ ಕಾಲಾವಶ ಬೇಕು, ಪ್ಲೀಸ್ ನನ್ನಿಂದ ದೂರವಿರಿ ಎಂದು ಕಟುವಾಗಿ ಹೇಳಿದಳು. ದೀಪಕ್ ಮೌನ ವಹಿಸಿದ. ಮಾವ ಮತ್ತು ವೇದಳಿಗಾಗಿ ತತ್ಕಾಲ್ನಲ್ಲಿ ಟಿಕೆಟ್ ಬುಕ್ ಮಾಡಿಸಿದ. ಹೊರಡುವ ವೇಳೆಯಲ್ಲಿ ವೇದ ಅಕ್ಕಭಾವನೊಂದಿಗೆ ಮಾತನಾಡಲೇ ಇಲ್ಲ. ಅವಳಿಗೆ ಪಶ್ಚಾತ್ತಾಪ ಎಂಬುದು ಲವಲೇಶವೂ ಇಲ್ಲದಿದ್ದುದನ್ನು ನೋಡಿ ಶೀಲಾಳಿಗೆ ಬಹಳ ಬೇಸರವಾಯಿತು. ಸುಮ್ಮನೆ ತಂದೆಯನ್ನು ಹಿಂಬಾಲಿಸಿದಳು. ಜಗನ್ನಾಥರಾಯರು ಎಷ್ಟು ಬೇಡವೆಂದರೂ ಕೇಳದೆ ದೀಪಕ್ ಅವರನ್ನು ರೈಲ್ವೆ ಸ್ಟೇಷನ್ಗೆ ಬಿಡಲು ಬಂದು ಹಣ್ಣುಗಳನ್ನು, ನೀರಿನ ಬಾಟಲನ್ನು ತೆಗೆದುಕೊಟ್ಟ. ರೈಲು ಹೊರಡುವ ಮುನ್ನ ಮಾವನ ಬಳಿ ಬಂದು ಕೈಮುಗಿದ. ರಾಯರು ಅವನಿಗೆ, ಅಳಿಯಂದಿರೆ, ನಮ್ಮ ಶೀಲಾ ತುಂಬ ಸಾಧು ಸ್ವಭಾವದ ಮೃದು ಮನಸ್ಸಿನ ಹುಡುಗಿ. ಅವಳ ಮನಸ್ಸಿಗೆ ಇನ್ನೇನು ನೋವಾಗದಂತೆ ನಡೆದುಕೊಳ್ಳಬೇಡಿ ಎಂದು ಬುದ್ಧಿ ಹೇಳಿದರು. ಇಲ್ಲ ಮಾವ, ಇನ್ನೆಂದು ನನ್ನಿಂದ ಈ ತಪ್ಪು ಆಗದು, ನನ್ನನ್ನು ನಂಬಿ ಎಂದು ಮತ್ತೊಮ್ಮೆ ಕೈಮುಗಿದ. ರೈಲು ಹೊರಟಿತು. ರಾತ್ರಿ ಸುಮಾರು ಹೊತ್ತಾದರೂ ವೇದ ಮಲಗದೆ ಇನ್ನೂ ಮೊಬೈಲ್ ನೋಡುತ್ತಲೇ ಇದ್ದಳು. ಇದನ್ನು ಕಂಡು ಜಗನ್ನಾಥರಾಯರ ಮನಸ್ಸು ಕಳವಳದಿಂದ ಹಲವು ರೀತಿಯಲ್ಲಿ ಹೊಯ್ದಾಡಿತ್ತು. ಅಷ್ಟು ಹೊತ್ತಿಗೆ ರೈಲು ಪುಣೆ ದಾಟಿತ್ತು. ನಿದ್ದೆ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ರೆಪ್ಪೆ ಗುಡಿಸಲು ಅವರಿಂದ ಆಗಲಿಲ್ಲ. ಮಧ್ಯರಾತ್ರಿ ಹೊತ್ತಿಗೆ ವೇದ ಎದ್ದು ವಾಶ್ರೂಮ್ ಕಡೆಗೆ ಹೋಗುವುದನ್ನು ಕಂಡರು. ಅವಳಿಗೆ ಗೊತ್ತಾಗದಂತೆ ತಾವು ಹಿಂದೆ ಬಂದರು. ಪ್ರಯಾಣಿಕರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಅವಳು ಬಾಗಿಲು ತೆರೆದು ಯಾವುದೇ ಅಲುಕಿಲ್ಲದೆ ಮೊಬೈಲ್ನಲ್ಲಿ ಯಾರೊಂದಿಗೋ ನಗುನಗುತ್ತಾ ಮಾತನಾಡುತ್ತಿರುವುದನ್ನು ಕಂಡು ಅವರ ಮನಸ್ಸಿಗೆ ಏಸಿಗೆ ಎನಿಸಿತು. ಬಹಳ ಮೆಲ್ಲಗೆ, ಅವಳಿಗೆ ಅರಿವಾಗದಂತೆ ಬಳಿಗೆ ಬಂದವರೇ ತಮ್ಮ 2 ಕೈಗಳಿಂದ ಬಲವನ್ನೆಲ್ಲ ಬಿಟ್ಟು ಅವಳನ್ನು ಜೋರಾಗಿ ಬಾಗಿಲಿನಿಂದಾಚೆಗೆ ನೂಕಿ ಬಿಟ್ಟು ಬಾಗಿಲು ಭದ್ರಪಡಿಸಿ ಬಂದು ಸುಮ್ಮನೆ ತಮ್ಮ ಜಾಗದಲ್ಲಿ ಕುಳಿತುಬಿಟ್ಟರು. ವೇದ ಇನ್ನಿಲ್ಲ ಎಂದವರ ಮನಸ್ಸಿಗೆ ನಿರಾಳವಾದರೂ ಮನಸ್ಸಿನ ತುಮುಲ, ನೋವು, ಸಂಕಟ, ದುಃಖ ಅವರ ಪ್ರಾಣವನ್ನೇ ಕಸಿದುಕೊಂಡಿತು. ಜಗನ್ನಾಥರಾಯರಿಗೆ ಊರು ತಲುಪುವ ಮೊದಲೇ ರೈಲಿನಲ್ಲಿ ಕುಳಿತಲ್ಲಿಯೇ ಹೃದಯಾಘಾತವಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ. ಇದರ ಮೊದಲ ಭಾಗ ನನ್ನ ಚಾನಲ್ನಲ್ಲಿ ನೀವು ನೋಡಬಹುದು. ಅದನ್ನು ಕೂಡ ವೀಕ್ಷಿಸಿ ಮತ್ತು ಇದನ್ನು ಕೂಡ ವೀಕ್ಷಿಸಿ. ಆಗ ನಿಮಗೆ ಕತೆ ಸರಿಯಾಗಿ ಅರ್ಥವಾಗುತ್ತದೆ. ಧನ್ಯವಾದಗಳು.